ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶ್ರುತಿ ವೈಶಿ ಬ್ಲಾಗ್. ನಾನು ಇವಾಗ ನೀವು ತೋರಿಸ್ಲಿಕ್ಕೆ ಕೊಟ್ಟಿರೋದು ಅವರೇ ಬೇಳೆ ಮೇಳ. ಏನಂತ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ? ಎವ್ರಿ ಇಯರ್ಸ್ ನಮ್ಮ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಅವರೇ ಬೇಳೆ ಮೇಳ. ಅದರಲ್ಲೂ ಎಕ್ಸ್ಪೆಷಲಿ ಇವಾಗ ಬಸವನಗುಡಿ ನ್ಯಾಷನಲ್ ಕಾಲೇಜ್ ರೋಡಲ್ಲಿ ನಡೀತಾ ಇದೆ. ಅವರೇಕಾಯಿ ಸೀಸನ್ ಬಂದರೆ ಅವರೇ ಬೇಳೆ ಮೇಳ ಅಂತ ನಮ್ಮ ಬ್ಯಾಂಗ್ಳೂರಲ್ಲಿ ಎವ್ರಿ ಇಯರ್ ಆಗುತ್ತೆ. ಕಡಲೆಕಾಯಿ ಪರ್ಸೆ ಹೆಂಗೆ ನಿಮಗೆ ಆಗುತ್ತೋ ಅದೇ ಥರ ಇದು ಅವರೇ ಬೇಳೆ ಮೇಳ. ಸೊ ಇಲ್ಲಿ ಸಿಗೋದೆಲ್ಲ ವೆರೈಟೀಸ್ ಅವರೇಕಾಯಿದೆ. ಫಸ್ಟ್ ಟ್ರೈ ಮಾಡೋಕ್ಕೆ ಹೊರಟಿರೋದು ನಾನು ಸ್ಯಾಂಡ್ವಿಚ್ಚು. ನಾನೆಲ್ಲ ಸ್ಯಾಂಡ್ವಿಚ್ಚು ಟ್ರೈ ಮಾಡಿದ್ದೀನಿ. ಕಾರ್ನ್, ಚೀಸ್, ವೆಜಿಟೇಬಲ್, ಟೊಮೊಟೊ. ಬಟ್ ಇದು ಅವರೇ ಬೇಳೆದು ಚೆನ್ನಾಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನ್ನ ಮಗಳು ಫೇವ್ರೇಟ್ ಕೂಡ ಇದು. ಫಸ್ಟು ನೋಡಿ ಸ್ಯಾಂಡ್ವಿಚ್ ಟ್ರೈ ಮಾಡಿದ್ವಿ. ಅವ್ಳು ತುಂಬ ಇಷ್ಟಪಟ್ಟು ತಿಂದು, ತುಂಬ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು ತಿನ್ನಲಿಕ್ಕೆ. ಸೊ ನೆಕ್ಸ್ಟ್ ಏನು ಟ್ರೈ ಮಾಡೋಣ ಅಂತ ಹಂಗೆ ಸರ್ಚ್ ಮಾಡ್ತಾಯಿದ್ದೀವಿ. ಇದನ್ನು ತಿಂದು ಮುಗಿಸ್ಬಿಟ್ಟು ನೆಕ್ಸ್ಟ್ ನಾನು ಬೇರೆ ಡಿಶ್ಗೆ ಹೋಗ್ತೀನಿ. ಫೈನಲಿ ನಾವು ಇದನ್ನು ತಿಂದು ಮುಗಿಸ್ದೆ. ನೆಕ್ಸ್ಟು ನಾನು ಅವರೇ ಬೇಳೆ ಗೋಬಿ ಅಂತ ಕಾಣಿಸ್ತಾ ಇದೆ. ಸೊ ನಾನು ಕಾರ್ನ್ ಗೋಬಿ ತಿಂದಿದ್ದೀನಿ, ಮಶ್ರೂಮ್ ಗೋಬಿ ಟ್ರೈ ಮಾಡಿದ್ದೀನಿ, ಚೀಸ್ದು ಚೆನ್ನಾಗಿದೆ. ಬಟ್ ಅವರೇ ಬೇಳೆ ಗೋಬಿ ಏನೋ ಒಂಥರ ನೇಮ್ ಅಟ್ರಾಕ್ಟಿವ್ ಆಗಿತ್ತು, ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಬಂದೆ. ಬಟ್ ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿ ಕ್ರಂಚಿ ಆಗಿತ್ತು. ಅದಕ್ಕೊಂದೊಂದು ಅವರೇ ಬೇಳೆ ಸಿಗ್ತಾ ಇರುತ್ತೆ ಮಧ್ಯೆ ಮಧ್ಯೆ ಚೂ ಮಾಡಬೇಕಿದ್ರೆ. ಟೇಸ್ಟು ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ನನಗೆ ನನ್ನ ಮಗಳು ಅದನ್ನು ಟ್ರೈ ಮಾಡ್ಬೇಕಂತ ಹೇಳಿದ್ದಕ್ಕೆ ನಾನು ಅವರೇ ಬೇಳೆ ಗೋಬಿ ತೊಗೊಂಡೆ. ತುಂಬ ಚೆನ್ನಾಗಿತ್ತು, ತಿಂದ್ವಿ. ನೆಕ್ಸ್ಟ್ ಇನ್ನೊಂದು ಹೋಗೋಣ ಅಂತ ನಾನು ನೋಡ್ತಾ ಇದ್ದೀನಿ ಬೇರೆ ಕಡೆ. ಎಲ್ಲಿ ನೋಡಿದ್ರು ಬರೀ ಒಂದು 200 ವೆರೈಟೀಸ್ ಇದೆ. ಓನ್ಲಿ ಎಲ್ಲ ಅವರೇಕಾಯಿ ಅವರೇ ಬೇಳೆಲೇ ಮಾಡಿರೋದು. ಏನು ತಿನ್ಬೇಕು ಏನು ಬಿಡಬೇಕಂತ ತುಂಬ ಕನ್ಫ್ಯೂಷನ್ ಆಗಿತ್ತು. ಸೊ ಹಾಗೆ ನಾವು ಪೊಟೊಟೊ ಟ್ವಿಸ್ಟರ್ ನೋಡಿದ್ವಿ. ಅದು ಅವರೇ ಬೇಳೆ ಫ್ಲೇವರ್ ಇತ್ತು. ಅವರೇ ಬೇಳೆಲಿ ವೆರೈಟಿಯಾಗಿ ಮಾಡಿದರು. ಟ್ವಿಸ್ಟರ್ ಕೂಡ ತೊಗೊಂಡ್ವಿ. ಅದು ನನ್ನ ಮಗಳದು ಫೇವ್ರೇಟ್ ಅದು ಟ್ವಿಸ್ಟರು. ಎಲ್ಲೇ ಹೋದರೂ ಅವಳು ಟ್ವಿಸ್ಟರ್ ತೊಗೊತಾರೆ. ಮಯೋನೀಸು ಮತ್ತು ಸಾಸ್ ತುಂಬ ಹೆವಿಯಾಗಿ ಹಾಕಿದ್ರು. ಲೈಕ್ ಚಿಲ್ಲಿ ಪೌಡರ್ ಸ್ಪ್ರಿಂಕಲ್ ಮಾಡಿದರು. ತುಂಬ ಚೆನ್ನಾಗಿದ್ರು ಟ್ವಿಸ್ಟರು. ಸೊ ಅವಳು ಅದನ್ನು ಇಷ್ಟಪಟ್ಟು ಟ್ವಿಸ್ಟರ್ ತಿಂದು. ಸೊ ಹಂಗೇ ಇನ್ನೊಂದು ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್, ನೀವು ಜಾಮೂನ್ ಎಲ್ಲ ಟ್ರೈ ಮಾಡಿದ್ದೀರಾ? ಅವರೇ ಬೇಳೆ ಜಾಮೂನು ಪ್ಲಸ್ ಅವರೇ ಬೇಳೆ ಜಿಲೇಬಿ ನೆಕ್ಸ್ಟ್ ಲೆವೆಲ್ ಇತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಟ್ರೈ ಮಾಡಿದೆ. ಸ್ವೀಟನ್ನಂತೂ ಸಕ್ಕದಾಗಿತ್ತು. ಹಾಗೆ ಬರ್ತಾ ಅಕ್ಕಿ ರೊಟ್ಟಿ, ಇದು ಫುಡ್ ಚೆನ್ನಾಗಿರುತ್ತೆ ಅಲ್ಲ, ಅಕ್ಕಿ ರೊಟ್ಟಿ ಟ್ರೈ ಮಾಡಿದ್ವಿ. ಇದ್ಕಿದ ಬೇಳೆ ಸಾರು ಪ್ಲಸ್ ಅಕ್ಕಿ ರೊಟ್ಟಿ ಸಕ್ಕದಾಗಿತ್ತು. ಅಕ್ಕಿ ರೊಟ್ಟಿ ಸಾಫ್ಟಾಗಿತ್ತು. ಇದ್ಕಿದ ಬೇಳೆ ಸಾರು ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಬೆಸ್ಟ್ ಕಾಂಬಿನೇಷನ್ನು ಎರಡಕ್ಕೂ. ಆಮೇಲೆ ಅಕ್ಕಿ ರೊಟ್ಟಿ ತಿಂದು ಮುಗಿಸ್ಮೇಲೆ ಎಲ್ಲ ಸ್ವಲ್ಪ ಲೈಟಾಗಿ ಟ್ರೈ ಮಾಡಿದ್ವಿ. ಆಮೇಲೆ ಕೋಡ್ಬೇಳೆ ವೀಕೊಂದು ಲೈಕ್ ಅದು ಕರ್ಡ್ ಹಾಕ್ಬಿಟ್ಟು ಕೋಡ್ಬೇಳೆ ಕೊಟ್ಟರು. ಮತ್ತು ಅವರೇ ಬೇಳೆ ಕ್ವೀನ್ ಬೀನ್ ಅಂತ ಚೆನ್ನಾಗಿತ್ತು. ಲೈಕ್ ಪಕೋಡ ಟೇಸ್ಟೇ ಕೊಡ್ತು. ಅದನ್ನು ಕೂಡ ಕ್ರಿಸ್ಪಿಯಾಗಿ ಕ್ರಂಚಿ ಆಗಿತ್ತು. ಸೊ ಅದನ್ನು ನಾನು ಟ್ರೈ ಮಾಡಿ ಕ್ರಿಸ್ಪಿ ಬೀನ್ ಅಂತ ಅದನ್ನು ಕೂಡ ಟ್ರೈ ಮಾಡಿದೆ. ತೊಗೊಂಡು ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಡೆಲಿಷಿಯಸ್ ಆಗಿದೆ, ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿದೆ. ಅದನ್ನು ನಾನು ಟ್ರೈ ಮಾಡಿ ನೆಕ್ಸ್ಟು ನಾವು ಪಾನಿಪುರಿ ತಿನ್ನೋಣ ಅಂತ ಅವರೇ ಬೇಳೆ ಪಾನಿಪುರಿ ಅದನ್ನು ಕೂಡ ಒಂದು ಪ್ಲೇಟ್ ಟ್ರೈ ಮಾಡಿದ್ವಿ. ಸಕ್ಕತ್ತಾಗಿತ್ತು. ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ಅವರೇ ಬೇಳೆ ಪಲಾವ್ ಎಲ್ಲ ಮಾಡಿರ್ತೀವಿ, ಎಲ್ಲ ನೋಡಿರ್ತೀವಿ. ಸೀಸ್ವನ್ ರೈಸಲ್ಲಿ ಮಾಡ್ತಾಯಿದ್ರು. ನಾನು ಸೀಸ್ವನಲ್ಲಿ ತೊಗೊಂಡಿಲ್ಲ, ನಾರ್ಮಲ್ ರೈಸಲ್ಲಿ, ಸೌತ್ ರೈಸಲ್ಲಿ ಅವರೇ ಬೇಳೆದು ಸ್ಪೆಷಲ್ ತವಾ ಫ್ರೈ ಅಂತ ಇತ್ತು. ಅದನ್ನು ಕೂಡ ಟ್ರೈ ಮಾಡಿದ್ವಿ. ಬಟ್ ನನ್ನ ಮಗಳು ತಿಂದಿಲ್ಲ. ಆಲ್ರೆಡಿ ಆಲ್ಮೋಸ್ಟ್ ಅವಳು ಟಮ್ಮಿ ಫುಲ್ ಆಗಿತ್ತು. ಅದಕ್ಕೆ ಸೊ ಬೇಡ ಅಂತ ಹೇಳಿಬಿಟ್ಟು ನಾನು ಅವಳು ತೊಗೊಂಡು ಅದನ್ನು ನಾನು ಪಾರ್ಸಲ್ ತೊಗೊಂಡೆ, ಮನೇಲಿ ವೇಸ್ಟ್ ಮಾಡಬಾರ್ದು ಅಂತೇಳಿ. ಸೊ ನೆಕ್ಸ್ಟು ಅಲ್ಲಿ ವಡೆ ಮಾಡ್ತಾಯಿದ್ರು. ನನಗೆ ಮಸಾಲೆ ವಡೆ ಅಂದರೆ ಅವ್ರಿಗೆ ಫಸ್ಟ್ ಇಷ್ಟ. ಅವರೇ ಬೇಳೆ ವಡೆ ತುಂಬ ಕ್ರಿಸ್ಪಿ ಆಗಿತ್ತು, ಬಿಸಿ ಇತ್ತು. ಅವರೇ ಬೇಳೆ ವಡೆ ಮತ್ತು ಬಜ್ಜಿ ಅದನ್ನು ಕೂಡ ಟ್ರೈ ಮಾಡಿದ್ವಿ. ಹಂಗೆ ಪಾರ್ಸಲ್ ತೊಗೊಂಡ್ವಿ ಮನೆಗೆ. ಫೈನಲಿ ನಾನು ಐಸ್ ಕ್ರೀಮ್ ಎಲ್ಲ ತಿಂದು 2 ಫ್ಲೇವರು, ಮ್ಯಾಂಗೋ ಮತ್ತು ಚಾಕ್ಲೇಟು, ಅವಳು ವೆನಿಲಾ ಫ್ಲೇವರ್ ತಿಂದು ಮನೆಗೆ ಓಡೋ ಟೈಮ್ ಆಯಿತು, ಬಂದ್ವಿ. ಸೊ ನೆಕ್ಸ್ಟ್ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಇವತ್ತಿಲ್ ಲಾಸ್ಟ್ ಇದೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬೇಗ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅವರೇ ಬೇಳೆ ಮೇಳ ಇದೆ. ಪ್ಲೀಸ್ ಗೋ ಆನ್ ವಿಸಿಟ್ ದೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.